ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಗುರುವಂದನಾ ಕಾರ್ಯಕ್ರಮ. ತಾಲೂಕಿನ ರೋಣೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ 2001 ಹಾಗೂ 2002ನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಇಂದು ಅತ್ಯಂತ ಅದ್ಧೂರಿಯಾಗಿ ಶಾಲಾ ಆವರಣದಲ್ಲಿ ಆಯೋಜಿಸಲಾಯಿತು. ಹಲವು ವರ್ಷಗಳ ಬಳಿಕ ಮತ್ತೆ ಒಂದೇ ವೇದಿಕೆಯಲ್ಲಿ ಸೇರಿದ್ದ ಹಳೆಯ ವಿದ್ಯಾರ್ಥಿಗಳು ತಮ್ಮ ಶಾಲಾ ದಿನಗಳ ಸಿಹಿ ನೆನಪುಗಳನ್ನು ಮೆಲುಕು ಹಾಕಿ ಆ ದಿನಗಳ ಅನುಭವಗಳನ್ನು ಪರಸ್ಪರ ಹಂಚಿಕೊಂಡರು. ಕಾರ್ಯಕ್ರಮವನ್ನು ಹಳೆಯ ವಿದ್ಯಾರ್ಥಿಗಳ ಮುಂಚೂಣಿಯಲ್ಲಿ ಸಂಘಟಿತವಾಗಿ ರೂಪಿಸಲಾಗಿದ್ದು, ಅದರ ಯಶಸ್ಸಿಗೆ ಎಲ್ಲರೂ ಸಕ್ರಿಯವಾಗಿ ಸಹಕರಿಸಿದರು. ಕಾರ್ಯಕ್ರಮಕ್ಕೆ ಶಾಲೆಯ ಹಳೆಯ ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಶಾಲೆಯ ಹಳೆಯ ಶಿಕ್ಷಕರಾದ ಎಂ ಕೃಷ್ಣಪ್ಪ, ಎಸ್ ಅಬ್ದುಲ್ ರಜಾಕ್, ಜಿ ರಾಮಚಂದ್ರ ಸೇರಿದಂತೆ ಇತರ ಶಿಕ್ಷಕರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅಪಾರವೆಂದು ಸ್ಮರಿಸಿ ಗುರುಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು. ತಮ್ಮ ಜೀವನದಲ್ಲಿ ಸಾಧಿಸಿದ ಯಶಸ್ಸಿಗೆ ಶಾಲೆಯ ಶಿಕ್ಷಣ ಹಾಗೂ ಶಿಕ್ಷಕರ ಶ್ರಮವೇ ಮೂಲ ಕಾರಣ ಎಂದು ಹಳೆಯ ವಿದ್ಯಾರ್ಥಿಗಳು ಅಭಿಪ್ರಾಯಪಟ್ಟರು. ಸ್ನೇಹ, ಕೃತಜ್ಞತೆ ಮತ್ತು ಸಂಸ್ಕಾರಗಳ ಸಂದೇಶ ಸಾರಿದ ಈ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದ ಹಾಗೂ ಶಾಲಾ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದರು. ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಎಲ್ಲರ ಮನಸ್ಸಿನಲ್ಲಿ ಸ್ಮರಣೀಯ ಕ್ಷಣವಾಗಿ ಉಳಿಯಿತು. ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಮತ್ತೆ ಬೇರೆ ಕಡೆ ಹೋಗ್ಬೇಕು ಅಂತ ಯಾರಿಗೂ ಮನಸ್ಸಾಗ್ತಾ ಇರಲಿಲ್ಲ. ಸೊ ಆ ರೀತಿ ಜನನೂ ಹಾಗೆ ಇದ್ರು, ಸ್ಟೂಡೆಂಟ್ಸು ಹಾಗೆ ಇದ್ರು. ನಮಗೆ ಅಷ್ಟು ಗೌರವ, ಪ್ರೀತಿ, ವಿಶ್ವಾಸ ಬೇರೆ ಶಾಲೆಗಳಲ್ಲಿ ಸಿಗೋದಿಲ್ಲ, ಯಾವ ಶಾಲೆಗಳಲ್ಲಿ ಹೋಗೋದು. ಆದ್ದರಿಂದ ಇಲ್ಲೇ ಉಳಿಕೆ. ಮತ್ತು ನಮ್ಮ ಲಕ್ಷ್ಮೀ ಮೇಡಮು ಇಲ್ಲೇ ಬಯಾಲಜಿ ಟೀಚರ್. ಇವತ್ತು ಮುಖ್ಯವಾಗಿ ನನ್ನ ರಿಲೇಷನ್ಸ್ ಬಹಳ ಒಂದು ಮದುವೆ ಇತ್ತು, ಹೋಗಲೇಬೇಕಾಗಿತ್ತು. ಅದು ನಾನು ಮೊದಲೇ ಹೇಳ್ಬಿಟ್ಟಿದ್ದೆ, ಮನೆಗೆ ಬಂದ ನಾನು ಇನ್ವಿಟೇಷನ್ ತೋರಿಸಿದೆ. ಇಲ್ಲ, ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೆ, ನಾನು ಇವತ್ತು ಬರೋಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಪ್ರೋಗ್ರಾಮ್ ಬಂದಿದ್ದು, ಇವತ್ತು ಒಂದು ದಿವಸ ಬಿಟ್ಬಿಡಿ ಅಂತ ಅವರು ಇಲ್ಲ ಸರ್ ಬರಬೇಕು ಅಂತ ಹೇಳ್ಕೊಂಡು ಅನುಮಾನದಿಂದ ಹೋದ್ರು. ಆಮೇಲೆ ಅವ್ರು ರಾಜಕೀಯ ಮಾಡಿ ಟಿಜಿ ಫೋನ್ ಮಾಡಿ ಟಿಜಿಯಿಂದ ಹೇಳ್ಬೋದು, ಇನ್ನೊಬ್ಬರಿಂದ ಹೇಳ್ಬೋದು, ಚಿತ್ರ ಆ ಕಡೆ ಹುಡುಗಿಗೆ ಹೇಳೋದು, ಈ ಕಡೆನೇ ಹೇಳಿದ್ಬಿಟ್ಟು ಮನಸ್ಸು ಹೆಚ್ಚಾಗಿ ನಮ್ಮ ವಿದ್ಯಾರ್ಥಿಗಳನ್ನ ಅದನ್ನು ಬಿಟ್ಟು ಇವತ್ತು ನಾನು ನಮ್ಮ ಮಿಸ್ಸನ್ನು ನಾನು ಕಳಿಸಿ ಬಂದಿದ್ದೀನಿ ನೋಡೋದಕ್ಕಾಗಿ. ಹಾಗಾಗಿ ಮತ್ತು ಓದಂಥ ವಿದ್ಯಾರ್ಥಿಗಳು ಇವತ್ತು ಇಷ್ಟೆಲ್ಲ ನೀವು ಒಂದು ಒಳ್ಳೆಯ ಸ್ಥಾನಕ್ಕೆ ಪಡೆದಿದ್ದೀರಾ, ಯೋಗ್ಯರಾಗಿದ್ದೀರಾ, ಉತ್ತಮರಾಗಿದ್ದೀರಾ. ಒಳ್ಳೆ ಕಂಪನಿಗಳಲ್ಲಿ ನೀವೆಲ್ಲ ಹೇಳ್ತಾ ಬಂದು MNC ಕಂಪನಿಗಳು ಕೆಲಸ ಮಾಡ್ತಾ ಇದ್ದೀರಾ, ಟೀಚರ್ಸ್ ಕೆಲವು ಆಗಿದ್ದೀರಾ, ಏರ್ಪೋರ್ಟಲ್ಲಿ ಹಸ್ಬೆಂಡ್ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಕಡೆ ಎಲ್ಲೋದ್ರೂ ನೀವು ಇದ್ದೀರಾ. ನಮ್ಮ ಶಿಕ್ಷಕರು ನಮ್ಮ ಖುಷಿ ಏನಪ್ಪ ಅಂದರೆ ಇದೇ ಸಂತೋಷ ನನಗೆ. ಯಾಕೆ ನಾವು ಎಲ್ಲೋಗಿ ಎಲ್ಲಾದರೂ ಅಕಸ್ಮಾತ್ ಏನೋ ಒಂದು ದಿವಸ ಎಲ್ಲ ಗಾಡಿ ತಗೊಂಡು ಊಟ ಇಲ್ಲ ಅಂದರೆ ಯಾರೊಬ್ಬರು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಸರ್ ನಾನು ಸ್ಟೂಡೆಂಟ್, ಹೋಟ್ಲಲ್ಲಿ ಇದೇ ನಮ್ಮ ಹೋಟ್ಲ್ ಬನ್ನಿ ಊಟ ಹಾಕ್ತೀನಿ ಕರ್ಕೊಂಡು ಹೋಗ್ತಾರೆ. ಅಷ್ಟೇ ಜನ ಹಣ್ಣಿನ ಅಂಗಡಿ ಚಿಂತಾಮಣಿ ಹಣ್ಣಿನ ಅಂಗಡಿ ಅವನು ನಾವು ಗುರ್ತಿಸಿದ್ರು, ಸರ್ ನಾನು ನಿಮ್ಮ ಸ್ಟೂಡೆಂಟ್, ಬನ್ನಿ ಹೇಳ್ತೀನಿ ಜ್ಯೂಸ್ ಕೊಟ್ಟಿದ್ದೀನಿ. ಹೀಗೆ ಎಲ್ಲೂ ಅದೇ ನಮಗೆ. ಮತ್ತು ಆರ್ಥಿಕವಾಗಿ ನಾವು ಹೆಚ್ಚಿಗೆ ನಾವೇನು ಸಂಪಾದನೆ ಮಾಡದೇ ಇದ್ರು ಕೂಡ ನಿಮ್ಮನ್ನು ನಾವು ಸಂಪಾದನೆ ಮಾಡ್ಕೊಂಡಿದ್ದೀವಿ. ಎಷ್ಟೋ ಬ್ಯಾಚ್ಗಳು 15 ಬ್ಯಾಚ್ಗಳು ಎಷ್ಟು ಜನ ಇಡೀ ಥ್ರೂಔಟ್ ಇಂಡಿಯಾ ಎಲ್ಲೋದ್ರು ಆರ್ಮಿಯಲ್ಲಿ ಹೋಗೋದು. ಈಗ ತಿರುಪತಿ ಆರ್ಮಿಯಿಂದ ಬಂದಿರೋ ಅಂತ ಈಗಾನೆ ಹೇಳಿ ಉತ್ತಮವಾದ ಹಾಸ್ಟೆಲಲ್ಲಿ ಇದ್ದಂಥ ವಿದ್ಯಾರ್ಥಿ ಹೋಗ್ತಾ ಇದ್ರು ಅಂತ ಗೊತ್ತಾಯಿತು. ಇವತ್ತು ಆರ್ಮಿಗೆ ಹೋಗಿ ರಿಟೈರ್ ಆಗಿದೆ, FDS ಆಗಿದೆ. ಹಾಗೆ ಪ್ರತಿ ಬ್ಯಾಚ್ನಲ್ಲಿ ಮಿಲಿಟರಿಯಲ್ಲಿ ಸೇವೆ ಮಾಡಿದಂಥವ್ರು. ಅಂದರೆ ನೀವು ಅಲ್ಲಿಗೆ ಹೋದ್ರು, ನಾವು ಕಾಶ್ಮೀರ ಕಾರಿಗಿಗೆ ಹೋದ್ರೂ ಅಲ್ಲಿ ಇರ್ತೀರ ನೀವು ಸ್ಟೂಡೆಂಟ್. ಸರ್ ನಿಮ್ಮ ಸ್ಟೂಡೆಂಟ್ ಬನ್ನಿ ಸರ್ ಅಲ್ಲಿ ಕರ್ಕೊಂಡು ಅಲ್ಲಿಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಾವು ಎಲ್ಲೋದ್ರು ನಮಗೆ ಸೇಫ್, ಭಯನೂ ಇಲ್ಲ, ಕಾಸಿಲ್ಲ ಅಂದ್ರೆ ಒಂದು ಕೆಲಸ ನಡೆಯುತ್ತೆ. ಯಾಕಂದ್ರೆ ಬಸ್ಸಲ್ಲಿ ಹತ್ತಿರ ಕಂಡಕ್ಟ್ ಬರೋ ಕೂಡ ಬಸ್ಸಲ್ಲಿ ಕಂಡಕ್ಟ್ ಮುಂದೆ ಕೂತಿದ್ದೆ ಕಂಡಕ್ಟ್ ಅಂತ ಸರ್ ಟಿಕೆಟ್ ತಗೊಳ್ಳಿ 3 ಜನ ಕೊಟ್ಟರೆ ಸರ್ ನಿಮ್ಮ ಸ್ಟೂಡೆಂಟ್ ಹಿಂದ್ಗಡೆ ತಗೊಂಡಿದ್ದೆ ಆಗಲೇ ಯಾರಪ್ಪ ಹಿಂದ್ಗಡೆ ನೋಡಿ ಸರ್ ಆಗಿದೆ ತಗೊಂಡಿದ್ದೀನಿ. ಹೀಗೆ ಬಸ್ಸಲ್ಲಿ ಹೋದ್ರು ನಮ್ಗೆ ಫ್ರೀ. ಯಾಕಂದ್ರೆ ಶಕ್ತಿ ಯೋಜನೆ ನಿಮಗೆ ಫ್ರೀ ಇದೆಯಲ್ಲ, ಹಾಗೆ ನಮಗೆ ಫ್ರೀ ನಮ್ಮ ಸ್ಟೂಡೆಂಟ್ ಫ್ರೀ ಕರ್ಕೊಂಡು ಹೋಗ್ತಾರೆ ಸ್ಟೂಡೆಂಟ್ ಯಾವಾಗ. ಹಾಗಾಗಿ ಎಲ್ಲ ಸೌಲಭ್ಯಗಳು ನಮ್ಗೆ ಸಿಕ್ಕಿದೆ, ಆತ್ಮತೃಪ್ತಿ ಸಿಕ್ಕಿದೆ, ಸಂತೋಷ ಆಗಿದೆ ಇಂಥ ಶಾಲೆಯಲ್ಲಿ ವರ್ಕ್ ಮಾಡಿದ್ದಕ್ಕೆ. ಹಾಗಾಗಿ ಇದೊಂದು ಪುಣ್ಯ ನಮಗೆ, ಈ ಒಂದು ಶಿಕ್ಷಕ ವೃತ್ತಿ. ಹಾಗೆ ನಿಮ್ಮ ಒಂದು ನೋವೇನಂದರೆ ಈ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ ಅನ್ನೋದು, ಆದರೆ ಅದೊಂದೇ ಬೇಜಾರು. ಅವಾಗೆಲ್ಲ ಅಷ್ಟು ಸ್ಟ್ರೆಂತ್ ಇದ್ದಿದ್ದು ನೋಡೋಕ್ಕೆ ನೋಡಿ, ಇವಾಗ ಎಷ್ಟು ಜನ ನೋಡೋದು ಎಷ್ಟು ಖುಷಿ. ಇಷ್ಟು ಜನ ಸ್ಟೂಡೆಂಟ್ಸ್ ಇದ್ದರೆ ಈ ಶಾಲೆ ಅಷ್ಟೇ ಸಂತೋಷ ಆಗ್ತಾಯಿತ್ತು. ಹಾಗಾಗಿ ತಮಗೆಲ್ಲ ನೀವೆಲ್ಲ ಒಂದು ದೊಡ್ಡ ಮನಸ್ಸು ಮಾಡಿ, ನಿಮಗೆ ಬಹುಶಃ 3-4 ಮಕ್ಕಳು ಇರುತ್ತೆ, 2 ಮಕ್ಕಳಾದರೂ ಈ ಸ್ಕೂಲಿಗೆ ಸೇರಿಸಿದ್ರೆ ಮೊಮ್ಮಕ್ಕಳಾದ್ರೂ ಸರಿ, ಇಬ್ಬರಿಬ್ಬರು ದಾನ ಕೊಟ್ಟರೆ ಸ್ಕೂಲ್ಗೆ ಈ ಸ್ಕೂಲ್ ಉಳಿಯುತ್ತೆ.
ಮತ್ತೆ ಗತ ಕಾಲದ ವೈಭವ ಮತ್ತೆ ಮರುಕಳಿಸುತ್ತೆ ಇದು. ಮತ್ತೆ ಮುಂದುವರಿಲಿ ಈ ಶಾಲೆ. ಇದನ್ನು ಮುಚ್ಚೋದು ಬೇಡ, ಯಾಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ ಮುಚ್ಚಿಬಿಡ್ಬೇಕು ಅಂತ. ಹಾಗಾಗಬಾರ್ದು. ಆದ್ದರಿಂದ ನೀವೆಲ್ಲ ಮನಸ್ಸು ಮಾಡಿ, ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ಈ ಶಾಲೆಯನ್ನು ನೀವು ಮುಂದುವರಿಸಿ ಇದನ್ನು ಹಾಗೆ ಅಭಿವೃದ್ಧಿ ಆಗೋ ರೀತಿ ಮಾಡಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ, ಎಲ್ಲ ಚೆನ್ನಾಗಿ. ನಮ್ಗೆ ಏನಾಗ್ತಾ ಇದೆ ಅಂದರೆ ಆರೋಗ್ಯ ಹೆಚ್ಚಾಗ್ತಾ ಇದೆ ನಮಗೆ. ಯಾಕೆ ಆರೋಗ್ಯ ಹೆಚ್ಚಾಗ್ತಾ ಇದೆ ಅಂತಂದರೆ ಇಲ್ಲಿರತಕ್ಕಂತಹ ಟೆನ್ಷನ್ಸ್ ಇರುತ್ತೆ, ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ. ಅದೆಲ್ಲ ಪಕ್ಕಕ್ಕೆ ಹೊಟ್ಟೋಗ್ಬಿಡ್ತಾ ಇದೆ. ಈಗ ಕೊರೋನವರು ಅಂದ ತಕ್ಷಣ ನಮಗೆ ಪಕ್ಕಕ್ಕೆ ಹೊಟ್ಟೋಗ್ಬಿಡ್ತಾ ಇದೆ. ಹಂಗಂದರೆ ಸುಮಾರು ನಾನು 15-13 ವರ್ಷದ ಕಾಲ ಇಲ್ಲಿ ನಾನು ಸೇವೆ ಸಲ್ಲಿಸಿದೆ. ಆದರೆ ಇಲ್ಲಿ ಬಿಟ್ಟಾದ ಮೇಲೆ ನಿಜವಾಗೂ ರೋಣೂರು ಅಂದರೆ ಏನು ಅನ್ನೋದು ಆವಾಗ ಅರಿವಾಯಿತು. ಆದರೆ ಅನ್ಯ ಮಾರ್ಗವಿಲ್ಲದೆ ಪ್ರಮೋಷನ್ ಮೇಲೆ ಹೊರಟೋಗ್ಬಿಟ್ಟೆ ನಾನು. ಬಟ್ ನಾನು ನನ್ನ ಒಂದು 31 ವರ್ಷದ ಸರ್ವೀಸಲ್ಲಿ ರೋಣೂರ ಒಂದು ಸುತ್ತಮುತ್ತಲ ಗ್ರಾಮ ಇರ್ಬೋದು, ಮಕ್ಕಳಾಗಿರ್ಬೋದು, ಇಲ್ಲಿರ್ತಕ್ಕಂತಹ ಅತ್ಯುತ್ತಮ ಮಕ್ಕಳು ಎಲ್ಲೂ ಕೂಡ ನಮಗೆ ಸಿಗೋದು ಇಲ್ಲ. ಆ ರೀತಿ ಇತ್ತು. ಜೊತೆಗೆ ಈ ನಿಮ್ಮ ಒಂದು ಸ್ಟೂಡೆಂಟ್ಸನ್ನು ನಾನು ರೋಲ್ ಮಾಡಾಗೆ ಇಟ್ಕೊಂಡಿದ್ದೆ ಒಂದು ಎಲ್ಲರೂ. ಈಗ ಆರ್.ಕೆ. ನಾಗಾರ್ಜುನ ಇದ್ದ, ಅವ್ನು ಚೆನ್ನಾಗಿ ಓದ್ತಾ ಇದ್ದ. ಆ ರೀತಿಯಾಗಿರುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿರ್ತಕ್ಕಂಥ ಮಂಜುಳ ಎಲ್ಲರಲ್ಲೂ ಆಲ್ರೌಂಡರ್ ಆಗಿದ್ದು. ಯಾಕಂದರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಸ್ವಲ್ಪ ಟೋನ್ ಜಾಸ್ತಿ ಆಗಿತ್ತು. ಜೊತೆಗೆ ಏನಾಗ್ತಾ ಇತ್ತು ಅಂದರೆ ಪೇಪರ್ ಓದೋದ್ರಲ್ಲಿ ನಾನು ಮೊದಲು ಬರ್ತಾ ಇದ್ದೀನಿ. ನಾನು ಪ್ರತಿ ಸಲಿ ನಾನು ಕೂಡ ಯಾವ ಬ್ಯಾಚ್ಗೂ ಕೂಡ ಹೇಳಿದ್ರು ಕೂಡ ಈ ರೀತಿ ಮಂಜುಳ ಇದ್ರು. ಚೆನ್ನಾಗಿ ಪ್ರೊನೌನ್ಸಿಯೇಷನ್ ಇರ್ತಾ ಇತ್ತು. ಸ್ವಲ್ಪ ಲಕಾರ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಯಾಕಂದ್ರೆ ನಮ್ಮ ಕಡೆ ಎಲ್ಲ ಅದೇ ಆಗಿತ್ತು. ಉಳಿದಕ್ಕೆಲ್ಲ ಲಾಳ ಅನ್ನೋದು ಎಲ್ಲರಿಗೂ ಅದು ಸಹಜ. ನಮ್ಮ ಕೋಲಾರ ಜಿಲ್ಲೆಯವರು ಅಂತಂದರೆ ಅದು ಇರ್ತಾ ಇತ್ತು. ಬಟ್ ಆ ಧೈರ್ಯ ಈಗಲೂ ಹಾಗೆ ಮುಂದುವರ್ಸ್ಕೊಂಡು ಬಂದಿದ್ದಾಳೆ. ಅದೇ ರೀತಿಯಾಗಿರ್ತಕ್ಕಂಥದ್ದು ಪ್ರತಿಭಾ ಇದ್ದಾಳೆ, ಸುಮಿತ್ರಾ ಇದ್ದಾಳೆ. ಇಲ್ಲಿ ಇನ್ನೊಂದು ಹೇಳಬೇಕಂದ್ರು ನನ್ನ ಹೆಸರು ಮರ್ತ್ಬಿಟ್ಟಮ್ಮ, ನೀನು ಅಂಬಿಕಾ. ಈಗ ಏನಾಗ್ತಾ ಇದೆ ಅಂದರೆ ನಾನು ಇಲ್ಲಿ ಬಂದ ಮೇಲೆ ಆಗ ಸೋಷಿಯಲ್ ಟೀಚರ್ ಅಂದರೆ ಕನ್ನಡ ಮಾಡಬೇಕು, ಇಂಗ್ಲೀಷ್ ಮಾಡಬೇಕು, ಹಿಸ್ಟ್ರಿ ಮಾಡಬೇಕು, ಮತ್ತು ಜಾಗ್ರಫಿನೂ ಮಾಡಬೇಕು. ಈ ರೀತಿ ಆಯ್ತದೆ. ನಾನು ಕಂಪ್ಲೀಟಾಗಿ ಕನ್ನಡ ಮೀಡಿಯಂ ಸ್ಟೂಡೆಂಟ್. ನಾನು ಇಂಗ್ಲೀಷ್ ಅಷ್ಟೊಂದು PUC ಕೂಡ ನಾನು ಡಿಗ್ರಿಯಲ್ಲಿ ಕೂಡ ಫೇಲ್ ಆಗಿದ್ದೆ ಇಂಗ್ಲೀಷಲ್ಲಿ. ಆದರೆ ಇಲ್ಲಿ ಬಂದ ಮೇಲೆ ಇಂಗ್ಲೀಷ್ ಪಾಠ ಮಾಡಬೇಕಾಯಿತು. ಸ್ವಲ್ಪ ಆ ರೀತಿ ಇದ್ದಾಗ ನನಗೇನಾಯ್ತು ಅಂದರೆ ನನಗೆ ಬೆನ್ನಲ್ಲಿ ಬಾಗಿ ನಿಂತಿರೋರು ಇಬ್ಬರು ಇಲ್ಲಿ ಹೆಚ್ಚಿಗೆ, ಅಂದರೆ ಎಲ್ಲರೂ ಇದ್ದರು. ಇಂಗ್ಲೀಷ್ ಪರ್ಪಸ್ ಆಯಿತು ನಾನು. ಅದರಲ್ಲಿ ಮೊದಲನೇವ್ರು ಎಷ್ಟನೇ, ಎರಡನೇದು ನನ್ನ ಸಹೋದರಿ ಆಗಿರ್ತಕ್ಕಂಥ ಜಯಲಕ್ಷ್ಮಿ ಮಾತಾಡ್ತಾರೆ. ಅವ್ರು ಯಾಕಂದರೆ ನಾನು ಹೆದರಲ್ಲ, ಒಂಥರ ಭಯ ಬೀಳಲ್ಲ, ನನಗೇನು ಬೇರೆ ರೀತಿ ಅನ್ಸಲ್ಲ. ನಮ್ಗೆ ಗೊತ್ತಿದ್ದೆ ಪಕ್ಕದಲ್ಲಿ ಕೇಳ್ತೀನಿ. ಕೇಳಿಬಿಟ್ಟು ನಾನು ಮಾರನೇ ದಿನ ಒಂದು ಹಿಂಗೆ ಪಾಠ ಮಾಡ್ತಾಯಿದ್ದೆ. ಸೊ ಇದು ಏನಾಗ್ತಾ ಇದೆ, ಆ ಮಕ್ಕಳು ನೀವು ಏನಾಗ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅನ್ನೋದು ನನಗೆ ಆಶ್ಚರ್ಯ. ಏನಪ್ಪ ನಾನು ಈ ರೀತಿ ನಾನು ಬೇರೆಯವರಿಂದ ಕೇಳ್ಕೊಂಡು ಪಾಠ ಮಾಡಿದ್ದಾರೆ ಆ್ಯಕ್ಚುಲ್ ಆಗಿದೆ ಅಂತಕ್ಕಂಥದ್ದು. ಅಂದರೆ ಮಕ್ಕಳಲ್ಲಿ ಆ ಶಿಸ್ತುಬದ್ಧ ಆ ಒಂದು ಗೌರವ ನಿಮ್ಮಲ್ಲಿ ಇತ್ತು. ಆದ್ದರಿಂದ ನಿಮ್ಗೇನು ಅನ್ಸುತ್ತೆ, ಏನು ಮಾಡಬೇಕು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇರ್ತದೆ. ಸೊ ಮಕ್ಕಳೇ, ನೀವು ಹೇಳ್ತಾ ಇದ್ರೆ ಜಾಸ್ತಿ ಆಗುತ್ತೆ, ಬೇಡ. ಯಾಕಂದರೆ ಇಲ್ಲಿರೋರು ಮಕ್ಕಳೆಲ್ಲ ಕೂಡ ನಮಗೆ ಹೆಮ್ಮೆ ಅನಿಸುತ್ತೆ. ಈಗ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಕೂಡ ಕೃಷಿಕರಿಂದ ಹಿಡ್ಕೊಂಡು ಒಳ್ಳೆಯ ಸ್ಥಾನಗಳಲ್ಲಿ ಯಾವ ವೃತ್ತಿ ಇಂಪಾರ್ಟೆಂಟ್ ಅಷ್ಟೇ, ಇಂಥ ವೃತ್ತಿ ಅಂತಲ್ಲ. ನಿಮಗೆ ದೇವರು ಒಳ್ಳೆಯದು ಮಾಡಲಿ ನಾನು ಹೇಳ್ತಾ నమస్కారం కాదు. రెండవ నమస్కారము తల్లిదండ్రులకు నమస్కారం ಮಾಡಿ. ಮೂರನೇ ನಮಸ್ಕಾರ ಪ್ರಕೃತಿಗೆ ನಮಸ್ಕಾರ ಮಾಡಬೇಕು. ಪ್ರಕೃತಿ అంటే మీకు తెలుసు కదా. ನಾಲ್ಕನೇ ನಮಸ್ಕಾರ ಉಪಾಧ್ಯಾಯರಿಗೆ ಅಂದರೆ ಗುರುవులకు. గౌరవంగా ఈ జీవితం గడపాలంటే పరమాత్మని యొక్క కరుణతో జీవం సాధించాలి. పరమాత్ముడు మొదలనే గురువు. శాస్త్ర ప్రకారము తల్లిదండ్రులు అని చెప్తారు, కానీ ఋషులు, మునులు, సాధువులు, సంతులు మొదలనే గురువు ఆ పరమాత్ముడు ಅಂದರೆ భగవంతుడనే శాస్త్రాల్లో కనిపిస్తున్నాయి. భారతదేశము ఉన్నటువంటి సాంప్రదాయకమైనటువంటి సంస్కృతంతో కూడినటువంటి ఈ భారత మాత, ఈ భారతదేశము మనము పుట్టినది అదృష్టవంతులని, పుణ్యాత్ములని నేను భావిస్తున్నాను. పెద్దలు చెప్తున్నారు.
ఈ గురువందన కార్యక్రమము అంటే ఏమి అని అర్థము. గురువందన కార్యక్రమం ಅಂದರೆ గురువు యొక్క జ్ఞాపకము ನಿಮ್ಮ మనస్సునందు ఆత్మయందు పుట్టినటువంటి ఒక విషయము. గురువందన చేయటం ఎందుకంటే గురువుల యొక్క ఆశీర్వాదము తప్పకుండా మీకు లభిస్తుంది. మీ జీవితము సుఖంగా, ఆనందంగా, శాంతియుతంగా జీవితం గడుపుతారు. మీ పిల్లలు, పెద్దలు, మీ కుటుంబంలో ఉన్న సంతతి అందరికీ గురువుల యొక్క ఆశీర్వాదము ఉంటుంది. అందువలన గురువందన మాటల్లో మనసులో చేసుకునేకే ఈ గురువందన కార్యక్రమం చేసేది. ರಾಮಕೃಷ್ಣಾರೆಡ್ಡಿ ಸರ್ ಅವರೇ, ಮತ್ತೆ ಸ್ವಲ್ಪ ದಿನಗಳ ಕಾಲ ನನ್ನ ಜೊತೆ ಕೆಲಸವನ್ನು ನಿರ್ವಹಿಸಿದಂಥ ಉಮಾ ಮೇಡಮ್ ಅವರೇ, ಹಾಗೆ ಹೇಳಿ. ಮಕ ಅಡ್ಡ ಬರುತ್ತೆ ಪಕ್ಕಕ್ಕಿಲ್ಲ. ಹಾಗೆ ನೋಡಿ ನೋಡಿ ಇಲ್ಲಿ ನೋಡಿ ಸರಿ ಕಡೆ ನೋಡಿ. ಓಕೆ ಆಯ್ತು ನೋಡಿ, ಸ್ವಲ್ಪ ಈ ಕಡೆ ನಿಂತ್ಕೊಳ್ಳಿ ಮೇಡಮ್. ಫ್ಯಾಮಿಲಿ ಬಂದ್ರೆ 2 ಕೇಸ್ ಹಾಕಿ.